ಕರೂರು ಕಾಲ್ತುಳಿತ ದುರಂತದ ಬಗ್ಗೆ ಉನ್ನತ ಮಟ್ಟದ ಸಭೆಯನ್ನ ನಡೆಸುವುದಾಗಿ ಸಿಎಂ ಸ್ಟಾಲಿನ್ ನಿರ್ಧಾರವನ್ನ ಮಾಡಿದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ಉನ್ನತ ಮಟ್ಟದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಸ್ಟಾಲಿನ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಕರೂರು ಎಸ್ಪಿ, ಡಿವೈಎಸ್ಪಿ, ಪಿಪಿಐ ತಲೆದಂಡ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಎಸ್, ಈ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತ ಸಂಭವಿಸೋದಕ್ಕೆ ಕಾರಣಗಳೇನು? ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿರಲಿಲ್ವಾ? ಜಾಗವನ್ನ ಬೇರೆ ಅಲರ್ಟ್ ಮಾಡಲಾಗಿತ್ತಾ ಅಥವಾ ಬೇಕು ಅಂತಾನೆ ಈ ಒಂದು ಜಾಗವನ್ನ ಕೊಟ್ರ? ಅಂದ್ರೆ ನೋಡಿ, ರ್ಯಾಲಿ ನಡೆಸ್ತೀವಿ ಅಂತ ಗೊತ್ತಿತ್ತು, ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗಿತ್ತು, ಅದರಂತೆಯೇ ಪರ್ಮಿಷನ್ ಕೂಡ ತೆಗೆದುಕೊಂಡ್ರು. ಆದರೆ ಪರ್ಮಿಷನ್ ತೆಗೆದುಕೊಂಡಿರುವಂತಹ ಜಾಗ ವಿಜಯ್ ಅವರು ಕೇಳಿದ್ದೇ ಬೇರೆ, ಇವರು ಕೊಟ್ಟಿದ್ದೇ ಬೇರೆ. ಹೀಗಾಗಿ ಕಾಲ್ತುಳಿತ ಸಂಭವಿಸಿದೆ ಎನ್ನಲಾಗ್ತಾ ಇರುವಂಥದ್ದು. ಆದರೆ ಈ ಬಗ್ಗೆ ವಿಜಯ್ ಇನ್ನೂ ಕೂಡ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ ಈ ಒಂದು ವಿಚಾರವಾಗಿ ಉನ್ನತ ಮಟ್ಟದ ಸಭೆಯನ್ನ ನಡೆಸೋಕೆ ಸಿಎಂ ಸ್ಟಾಲಿನ್ ಮುಂದಾಗಿದ್ದಾರೆ. ಕರೂರು ಎಸ್ಪಿ, ಡಿವೈಎಸ್ಪಿ ಹಾಗೆ ಪಿಐ ತಲೆದಂಡ ಆಗತ್ತಾ? ಇವರನ್ನ ಸಸ್ಪೆಂಡ್ ಮಾಡಬಹುದಾ? ಇನ್ನು ವಿಜಯ್ ಅವರಿಗೆ ಅಂದರೆ ಅವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾರಾ? ಕಾದು ನೋಡಬೇಕಾಗಿದೆ.